ನಿತೇಶ್ ಹಾಗೂ ವಿವಿಲ್ ಬೆನ್ನಾಸ್ ವಿರುದ್ಧ ಪ್ರಕರಣ ದಾಖಲು. ಏನು ಪ್ರಕರಣ ಅಂತೀರಾ ಗೊತ್ತಾ? ಇದು ಸಾರ್ವಜನಿಕ ಸ್ಥಳದಲ್ಲಿ ಶಬ್ದ ಮಾಲಿನ್ಯ ಆಯ್ತಂತೆ, ರಸ್ತೆ ಸಂಚಾರಕ್ಕೆ ಅಡ್ಡಿ ಆಯ್ತಂತೆ, ಯಾಕೆಂದ್ರೆ ಡಿಜೆ ಬಳಕೆ ಮಾಡಿದ್ರು ಅಂತ ಹೇಳಿ. ಬರ್ಬರ್ತಾ ಏನಾಗ್ತಾ ಇದೆ ಗೊತ್ತಾ? ದೇಶ ಮುಸ್ಲಿಂ ಕಂಟ್ರಿ ಮಾಡೋದ್ರಲ್ಲಿ ನಿರತರ ಆದಂಗೆ ಕಾಣಿಸ್ತಾ ಇದೆ. ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಇಲ್ಲ. ಇದೆ ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಇಲ್ಲ. ಡಿಜೆ ಹಾಕಿದ ತಕ್ಷಣ ಎಷ್ಟೊತ್ತರಿ ಡಿಜೆ? 1 ಗಂಟೆ 2 ಗಂಟೆ ಮುಗಿದೋಗುತ್ತೆ, ಪಾಸ್ ಆಗಿ ಹೋಗ್ತಾರೆ. ಏನು ಅದರಲ್ಲಿ ಶಬ್ದ ಮಾಲಿನ್ಯ ನಿಮ್ಮದು? ನಾಳೆ ಈ ರಾಜಕಾರಣಿಗಳು ಎಲ್ಲಾದರೂ ಮೆರವಣಿಗೆಗೆ ಹೋಗ್ಬೇಕಾದ್ರೆ ಏನಾದರೂ ಹಾಕಬೇಕು ಡಿಜೆಗಳನ್ನು, ಏನಾದರೂ ಸೌಂಡ್ಗಳನ್ನು. ಕೇಸ್ ಹಾಕದೇ ಇದ್ರೆ ನಿಮಗಿದೆ, ಪೊಲೀಸರಿಗೆ ಕೇಸ್ ಹಾಕದೇ ಇದ್ರೆ ಇದೆ. ಯಾಕೆ ಬೇರೆದವ್ರಿಗೆ ಯಾವ ರಿಸ್ಟ್ರಿಕ್ಷನ್ ಇಲ್ವಾ? ದೀಪಾವಳಿ ಬಂದರೆ ಪಟಾಕಿ ಹೊಡಿಬಾರ್ದು, ಶಬ್ದ ಮಾಲಿನ್ಯ ಆಗ್ಬಿಡುತ್ತೆ. ಗಣಪತಿ ಹಬ್ಬ ಬಂದರೆ ಮೆರವಣಿಗೆ ಹೋಗ್ಬಾರ್ದು, ಶಬ್ದ ಮಾಲಿನ್ಯ ಆಗ್ಬಿಡುತ್ತೆ. ಬೆಳಗ್ಗೆ 5 ಹೊತ್ತು ಅಜಾನ್ ಕೂಗುವಂಥದ್ದು ಶಬ್ದ ಮಾಲಿನ್ಯ ಆಗಲ್ದಿಲ್ವಾ? ಕೇಳಿಸ್ಕೊಳ್ಬೇಕಲ್ಲ ಎಲ್ಲರೂ ಸುತ್ತಿರೋರು. ಅದು ಏನು ಹೇಳ್ತಾರೆ? ಅಲ್ಲ ಒಬ್ಬನೇ, ಅಲ್ಲ ಬಿಟ್ರೆ ಇನ್ನೇನು ಇಲ್ಲ ಅಂತೇಳಿ. ಅದು ನಿಮಗೆ ಸೆಕ್ಯುಲರ್ ಅಲ್ಲಿ ಕಾಣಲ್ಲ. ಅಲ್ಲಿ ನಿಮಗೆ ಚೆನ್ನಾಗಿದೆ ರೀ ಇದೆಲ್ಲ ಕಾಂಗ್ರೆಸ್ನವ್ರ ಲೆಕ್ಕಾಚಾರಗಳು. ನನ್ನ ಸಹೋದ್ಯೋಗಿ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡ, ಯಾಕೆ ಮೊದಲನೇ ಡಿಜಿಗೆ ಅವಕಾಶ ಕೊಟ್ಟಿರ್ಲಿಲ್ವಾ? ಏನ್ ಕತೆ ಅಂತೆ? ಡಿಜೆ ಹಾಕ್ಬಿಟ್ರೆ ಏನಾಗತ್ತಂತೆ ಅವರಿಗೆ? ಅರುಣ್, ಹೌದು ಅಂತ ಏನೀಗ ಕಳೆದ 2 ದಿನಗಳ ಹಿಂದಷ್ಟೇ, ನಿನ್ನೆ 2 ದಿನಗಳ ಹಿಂದಷ್ಟೇ ಹಿಂದೂ ಮಹಾಸಭಾ ಗಣಪತಿಯನ್ನು ವಿಸರ್ಜನೆ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಕಳೆದ 1 ವಾರದ ಹಿಂದೆನೇ ಈಗಾಗಲೇ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು SP ಅವರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಂಥದ್ದು. ಆದ್ರೆ ಇವತ್ತು ಏನು ಡಿಜೆ ಬಳಕೆ ಮಾಡೋದನ್ನ ಕಾರಣಕ್ಕೋಸ್ಕರ ಡಿಜೆ ಮಾಲೀಕರು ಇಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿರುವಂತದ್ದು. ಅಂತಂದ್ರೆ ಇವರು ಸಾರ್ವಜನಿಕವಾಗಿ ಶಬ್ದ ಮಾಲಿನ್ಯವನ್ನ ಮಾಡಿದ್ರು, ಮತ್ತೆ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಕಾರಣಕರ್ತರಾದ ಅನ್ನೋ ನಿಟ್ಟಿನಲ್ಲಿ ಅವ್ರ ಮೇಲೆ ಈಗಾಗಲೇ BNS ಕಾಯ್ದೆ ಅಡಿ 2 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿರುವಂತದ್ದು ಒಂದ್ ಕಡೆ. ಆದ್ರೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಮತ್ತೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರ ಹಾಕ್ತಿರುವಂತದ್ದು. ಯಾಕೆಂತಂದ್ರೆ ನಾವು ಶಾಂತಿಯುತವಾಗಿ ಮಾಡಿರುವಂತದ್ದು, ಯಾರಿಗೂ ಕೂಡ ಇದರಿಂದ ತೊಂದರೆ ಆಗಿಲ್ಲ. ಈ ಹಿಂದೆ ಅಂದ್ರೆ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಹಿಂದಿನ ದಿನನೂ ಕೂಡ ಈದ್ ಮಿಲಾದ್ ಮೆರವಣಿಗೆ ಕೂಡ ಸಾಗಿದ್ದಂಥದ್ದು. ಆಗ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಆಗ್ಲೂ ಕೂಡ ಮೈಕ್ ಸೆಟ್, ಸೌಂಡ್ ಸಿಸ್ಟಮ್ ಗಳನ್ನ ಬಳಕೆ ಮಾಡಿದಂಥದ್ದು. ಆದ್ರೆ ಅವ್ರ ಮೇಲೆ ಯಾರ ಮೇಲೆ ಕೇಸ್ ಹಾಕಿದೀರಾ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಈಗಾಗಲೇ ಸಿಟಿ ರವಿ ಅವರು ಕೂಡ ಈ ಬಗ್ಗೆ ಅಸಮಾಧಾನ ಹೊರ ಹಾಕಿರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇರುವಂತದ್ದು, ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಯಾವುದೇ ಮೈಕ್ ಸೌಂಡ್ ಮೈಕ್ ಸಿಸ್ಟಮ್ ಅನ್ನ ಬಳಕೆ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಹಾಗಾದ್ರೆ ನೀವು ಇಷ್ಟು ದಿನಗಳ ಕಾಲ ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸ್ ಹಾಕಿದೀರಾ? ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ನಿಟ್ಟಿನಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಇದು ಒಳ್ಳೇದಲ್ಲ, ಭವಿಷ್ಯ ಹೀಗೆ ಇರೋದಿಲ್ಲ ಅಂತ ಈಗಾಗಲೇ ಸಿಟಿ ಕೂಡ ಅಸಮಾಧಾನ ಹೊರ ಹಾಕಿರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಡಿಜೆ ಮಾಲೀಕರು ಏನಿದ್ದಾರೆ ಅವರಿಬ್ಬರ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಅರುಣ್, ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಡಿಜೆ ಹಾಕಿದ್ರೆ ಸೌಂಡ್ ಪೊಲ್ಯೂಷನ್ ಅಂತೆ, ಶಬ್ದ ಮಾಲಿನ್ಯ ಅಂತೆ. ಡಿಜೆಯಲ್ಲಿ ಮೆರವಣಿಗೆ ಹೋದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೆ. ಪ್ರತಿ ಶುಕ್ರವಾರವೂ ಕೂಡ ಹಲವು ಕಡೆಗಳಲ್ಲಿ, ಹಲವು ಏರಿಯಾಗಳಲ್ಲಿ ನಮಾಜ್ ಮಾಡೋಕ್ಕೆ ಜನ ಸೇರ್ಕೊಳ್ತಾರಲ್ಲ, ಅವಾಗ ಟ್ರಾಫಿಕ್ ಜಾಮ್ ಆಗಲ್ವಾ? ಅವಾಗ ಯಾಕೆ ಕೇಸ್ ಹಾಕಲ್ಲ? ವರ್ಷಕ್ಕೆ 1 ಬಾರಿ ಬರುವಂಥ ಗಣಪತಿ ಹಬ್ಬಕ್ಕೆ ಅರ್ಧ ಗಂಟೆನೋ 1 ಗಂಟೆನೋ 2 ಗಂಟೆನೋ 3 ಗಂಟೆನೋ ಹೋಗೋ ಮೆರವಣಿಗೆಗೆ ನಿಮ್ಗೆ ಟ್ರಾಫಿಕ್ ಜಾಮು. ಪ್ರತಿ ವಾರನೂ ಇರುತ್ತಿಲ್ಲ ಟ್ರಾಫಿಕ್ ಜಾಮ್ ಕೆಲವು ಏರಿಯಾಗಳಲ್ಲಿ. ಜನ ಓಡಾಡೋಕ್ಕಾಗೋದಿಲ್ವಲ್ಲ.